ಕರ್ನಾಟಕ ರಾಜ್ಯದ ಎಲ್ಲ ಮಂತ್ರಿಗಳು ರೈಟ್ ಫ್ರಮ್ ಸಿದ್ದರಾಮಯ್ಯ ಆ ಕಟ್ಟಕಡೆಯ ಮಂತ್ರಿವರೆಗೆ ಎಲ್ರಿಗೂ ಇದೆ ಕುಶಾಲೆ ಆಗಿಬಿಟ್ಟಿದೆ, ತಮಾಷೆ ಆಗಿಬಿಟ್ಟಿದೆ. ಆಡಳಿತ ಅಂತ ಹೇಳಿದರೆ ಸೀರಿಯಸ್ನೆಸ್ಸೇ ಇಲ್ಲ. ಇದೇ ದುರಂತ ಕರ್ನಾಟಕ ರಾಜ್ಯದ್ದು. ಯಾವಾಗ ಯಾವುದಾದ್ರು ಮಂತ್ರಿಗೆ ನನಗೆ ಒಂದು ಇಲಾಖೆ ಇದೆ, ಈ ರಾಜ್ಯ ಜನರ ಸೇವೆ ಮಾಡಲಿಕ್ಕೆ ದೇವರೊಂದು ಅವಕಾಶ ಕೊಟ್ಟಿದ್ದಾನೆ ಅಂತ ಹೇಳುವಂಥ ಆಂತರಿಕವಾದಂಥ ಭಾವನೆ ಇದ್ದು ಕೆಲಸ ಮಾಡಿದರೆ ಆಡಳಿತ ಸುಸೂತ್ರ ಆಗುತ್ತೆ. ಈಗ ಎಲ್ಲರಿಗೇನು ಅಂತ ಹೇಳಿದರೆ ಒಟ್ಟು ತಮಾಷೆಯಲ್ಲಿ ನಾನು ದೊಡ್ಡ ಜೋಕರ್ ಆಗಬೇಕು ಅಂತ ಪ್ರತಿಯೊಬ್ಬಂದು ಪ್ರಯತ್ನ. ಆ ದೊಡ್ಡ ಜೋಕರ್ಗಳೇ ಇವರೆಲ್ಲ. ರಾಜುಕಾಗಿ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ಮಾನಸಿಕವಾಗಿ ಕುಗ್ಗಿದ್ದಾರೆ, ಆ ರೀತಿ ಕುಗ್ಗಿರೋದ್ರಿಂದ ಈ ರೀತಿ ಮಾಡ್ತಾ ಇದ್ದಾರೆ, ಅವರು ಅಷ್ಟೊಂದು ಸ್ಟ್ರೆಸ್ ಇದ್ರೆ ಮನೇಲಿ ಇರಲಿ ಅನ್ನೋಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸರ್, ನನಗೆ ಏನು ಸಿಕ್ಕುವುದಿಲ್ಲ, ನನಗೇನು ಕೊಡ್ತಾ ಇಲ್ಲ, ನನ್ನ ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳುವಂಥ ಶಾಸಕರು ಫಸ್ಟ್ ಮನೆಗೆ ಹೋಗಬೇಕು. ಆಡಳಿತ ಪಕ್ಷದಲ್ಲಿ ಇದ್ದುಕೊಂಡು ಕೇವಲ ಯಾವುದೋ ಮಾಧ್ಯಮದಲ್ಲಿ ಹೇಳಿಬಿಟ್ಟ ಕೂಡಲೇ ಅವರು ಆ ಜನಸೇವೆ ಮಾಡಿದಂಗೆ ಆಗಲ್ಲ. ಆದ ಕಾರಣ ಸಿದ್ದರಾಮಯ್ಯರ ತಪ್ಪಿಗಿಂತ ದೊಡ್ಡ ತಪ್ಪು ರಾಜು ಕಾಗೆ ನನಗೆ ದುಡ್ಡು ಇಲ್ಲ, ಬೇಡ, ನಾನು ರಾಜಕಾರಣನೇ ಮಾಡಲ್ಲ, ನನ್ನ ಜನರ ಸೇವೆ ಮಾಡಲಿಕ್ಕೆ ಆಗಿದ್ರೆ ಜನಾಶೀರ್ವಾದ ಪಡ್ಕೊಂಡಂತ ನನಗೆ ಅದನ್ನು ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಆದರೆ ನಾನೇ ಕ್ವಿಟ್ ಮಾಡ್ತೇನೆ ಅಂತ ಕ್ವಿಟ್ ಮಾಡಬೇಕು. ಅದರ ಬದಲು ಇವರು ಸುಮ್ಮನೆ ಕೂತ್ಕೊಂಡು ಸಿದ್ದರಾಮಯ್ಯ ಕೊಡಲ್ಲ, ಹೋಗಲಿ ಸಿದ್ದರಾಮಯ್ಯರ ಮನೆ ಎದುರು ಧರಣಿ ಕೂತ್ಕೊಳ್ಳಿ. ಇವರು ಹೇಳುವುದೇ ಇಲ್ಲ ನಾನು, ನೀವು ನನ್ನ ಕ್ಷೇತ್ರಕ್ಕೆ ದುಡ್ಡು. ಒಬ್ಬ ಕಾಂಗ್ರೆಸ್ ಶಾಸಕನಿಗೆ ಆ ತಾಕತ್ತಿದೆ ಸರ್. ಹಿಂದೆ BJPಯವರೆಲ್ಲ ನೀವು ನೋಡಿದಿರಿ ಯಾರ್ಯಾರು ಮನೆ ಎದುರು ಕೂತಿದ್ದಾರೆ ಅಂತೇಳಿ. ನಾನೊಮ್ಮೆ ಮುಖ್ಯಮಂತ್ರಿ ಆಗಿದ್ದಾಗ ನನ್ನೊಬ್ಬ ಶಾಸಕ ನನ್ನ ಜಿಲ್ಲಾ ಕೇಂದ್ರಕ್ಕೆ ದುಡ್ಡು ಕೊಡೋದಿದ್ರೆ ನಾನು ಇಲ್ಲಿಂದ ಏಳುವುದಿಲ್ಲ ಅಂತ, ನಾನು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡೆ ಏನೋ ಸ್ವಲ್ಪ ಕೊಡುವಂಥ ಪರಿಸ್ಥಿತಿ. ಆ ರೀತಿಯ ಒತ್ತಡ ಹಾಕುವಂಥ ಒಂದು ಇದರಲ್ಲಿಯೂ ಯಶಸ್ವಿ ಆದಾಗ ಮಾತ್ರ ಒಂದು ನಿಜವಾದ ಶಾಸಕ ಆಗ್ತಾನೆ. ನಿಮಗೆ ಎಷ್ಟು ಗೊತ್ತಿದೆಯೋ ನೀವು ಹೇಳಿದ ಮೇಲೆ ಅಷ್ಟೇ ನಾವು ತಿಳ್ಕೊಳ್ತೀವಿ.